ಅಂದ್ರೆ ಅವಳು ನಮ್ಮನ್ನ ಸಂಹಾರ ಮಾಡ್ತಾಳೆ. ಅದೇ ಆತ್ಮಾಸ್ತ್ರವನ್ನು ಮತ್ತೊಮ್ಮೆ ಅವಳ ಮೇಲೆ ಪ್ರಯೋಗಿಸಿದರೆ ಅವಳು ತನ್ನ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾಳೆ. ಇದೇನಿದು? ನನಗೇನು ಕಾಣಿಸ್ತಾ ಇಲ್ಲ. ನನ್ನ ದೃಷ್ಟಿ ಹೊರಟೋಗ್ಬಿಟ್ಟಿದೆ. ಅರ್ಜುನ್ ಹೋಗ್ತಾ ಇದ್ದಾನೆ. ಬಾಬಾ, ನಿಮ್ಗೆ ಅದು ಹೇಗೆ ಕೃತಜ್ಞತೆ ಹೇಳಬೇಕು ನಂಗಂತೂ ಗೊತ್ತಾಗ್ತಾ ಇಲ್ಲ. ನಮ್ಮ ಕತೆ ಮುಗ್ದೇ ಹೋಯ್ತು ಅಂತ ಅಂದ್ಕೊಂಡು ಬದುಕೋ ಆಸೆನೆ ಬಿಟ್ಬಿಟ್ಟಿದ್ವಿ ನಾವು. ಆದರೆ ನಮ್ಮ ಪಾಲಿಗೆ ದೇವರು ಬಂದ ಹಾಗೆ ಬಂದು ನಮ್ಮನ್ನ ಉಳಿಸ್ಕೊಂಡ್ಬಿಟ್ರಿ ನೀವು. ನೀವಿಬ್ರು ನನ್ನ ಪ್ರಿಯ ಶಿಷ್ಯಂದ್ರು. ಅದಿರ್ಲಿ, ನೀವು ಆ ನಾಗಿಣಿ ಬಾಯಿಯೊಳಗೆ ಹೇಗೆ ಹೋದ್ರಿ? ಬಾಬಾ, ನಿಮ್ಮನ್ನ ನೋಡೋದಕ್ಕೆ ಅಂತ ಹೇಳಿ ನಾವು ನಮ್ಮ ಕಾರಲ್ಲಿ ಬರ್ತಾ ಇದ್ವಿ. ಅವಳು ನಮ್ಮನ್ನು ಹಿಂಬಾಲಿಸ್ತಾ ಇದ್ಲು. ಅದು ಅವಳು ಬಾಯಾಗಿತ್ತು. ಆ ಹಾವಿನ ಹೊಟ್ಟೆನಲ್ಲಿ ನಮ್ಗೆ ಉಸಿರೇ ಆಡ್ಲಿಕ್ಕಾಗ್ಲಿಲ್ಲ ಬಾಬಾ. ಅಣ್ಣ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಮತ್ತೆ ಅದನ್ನ ನೆನಪಿಸ್ಬೇಡ. ಅದನ್ನ ನೆನ್ಪು ಮಾಡ್ಕೊಂಡ್ರೆ ನನ್ನ ಕೈಕಾಲೆಲ್ಲ ನಡುಗುತ್ತೆ. ಸಾವಿನ ದವಡೆಯಿಂದ ಪಾರಾಗಿ ಬಂದವ್ರಿಗೆ 1000 ವರ್ಷ ಆಯಸ್ಸು ಅಂತಾರೆ. ಹೌದು, ನಿಮ್ಮ ಮೇಲೆ ಆ ನಾಗಿಣಿ ಯಾಕೆ ಪ್ರಹಾರ ಮಾಡೋದಕ್ಕೆ ಬಂದ್ಲು? ಬಹುಶಃ ಶೇಷನ ಕೊಂದಿದ್ ನಾವೇ ಅನ್ನೋದು ಆ ನಾಗಿಣಿಗೆ ಗೊತ್ತಾಗಿದೆ ಅನ್ಸುತ್ತೆ ಬಾಬಾ. ಅದು ಹೇಗೆ ನಾಗಿಣಿ ಗೊತ್ತಾಗೋದಕ್ಕೆ ಸಾಧ್ಯ? ಬಹುಶಃ ಮನೆಯಲ್ಲಿ ನಾವಿಬ್ರು ಮಾತಾಡ್ಕೊಂಡಿದ್ನ ಅವಳು ಕೇಳಿಸ್ಕೊಂಡಿರ್ಬೇಕು ಅನ್ಸುತ್ತೆ ಬಾಬಾ. ಮೂರ್ಖ ಶಿಖಾಮಣಿಗಳ ಶತ್ರುಗಳನ್ನ ಸಂಹಾರ ಮಾಡಿದ್ಮೇಲೆ ಅದನ್ನ ಗೌಪ್ಯವಾಗಿಡ್ಬೇಕು ಅನ್ನೋ ಸಣ್ಣ ಸತ್ಯನೂ ನಿಮ್ಗೆ ತಿಳಿದಿಲ್ವಾ? ಬಾಬಾ, ಸತ್ತಿರೋ ಶೇಷ ನನ್ನ ಕಣ್ಣು ಕಾಣಿಸ್ಕೊಂಡು ನನ್ನನ್ನು ಯಾಕೆ ಕೊಂದ್ರಿ ಅಂತ ಕೇಳಿದಾಗ ಅನ್ನಿಸ್ತಾ ಇತ್ತು ಬಾಬಾ. ಅಷ್ಟಕ್ಕೆ ಹೆದರ್ಕೊಂಡ್ಬಿಟ್ರ? ನಿಮ್ಮ ಬಾಯಿ ಬಿಡಿಸೋದಕ್ಕೆ ಆ ನಾಗಿಣಿ ಹೂಡಿದ ತಂತ್ರ ಅದು. ಆ ನಾಗಿಣಿ ಎಲ್ಲಿ ಮತ್ತೆ ನಮ್ಮ ಮೇಲೆ ಪ್ರಹಾರ ಮಾಡ್ತಾಳು ಅಂತ ನನ್ನ ಎದೆ ಹೊಡ್ಕೊಳ್ತಾ ಇದೆ ಒಂದೇ ಸಮನೆ. ಆ ಭಯ ನಿಮ್ಮಿಬ್ಬರಿಗೂ ಬೇಡ. ಅವಳಿಂದ ನಿಮ್ಗೆ ಇನ್ಯಾವ ಅಪಾಯನೂ ಇಲ್ಲ. ಬಾಬಾ, ಏನು ಹೇಳ್ತಿದ್ದೀರ ನೀವು? ನಾಗಗಳು ಏನನ್ನು ಬೇಕಾದರೂ ಮರಿಬಹುದು, ಆದರೆ ತಮ್ಮ ದ್ವೇಷನ ಮಾತ್ರ ಮರೆಯೋದಿಲ್ಲ. ಗಾದೆನೇ ಇದೆಯಲ್ಲ, ಹಾವಿನ ದ್ವೇಷ 12 ವರ್ಷ ಅಂತೇಳಿ. ಅಷ್ಟರಲ್ಲಿ ಇವಳು ಇಚ್ಛಾದಾರಿ ನಾಗಿಣಿ ಬೇರೆ. ಅಂಥದ್ರಲ್ಲಿ ಇವಳು ತನ್ನ ದ್ವೇಷನ ಮರೆಯೋದು ಸಾಧ್ಯನಾ? ನಿನ್ನ ಮಾತು ಅಕ್ಷರ ಸಹ ನಿಜ. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಏನ್ ಬಾಬಾ ಅದು?
ನಾನು ಮಾಡಿರೋ ಪ್ರಯೋಗದಿಂದ ನಾಗಿಣಿ ತನ್ನ ಕಣ್ಣನ್ನ ಕಳ್ಕೊಂಡಿದ್ದಾಳೆ. ಇನ್ನು ಅವಳು ಬದುಕಿದ್ದು ಸತ್ತ ಹಾಗೇನೆ. ಬಾಬಾ, ಅವಳು ಕಣ್ಣು ಹೋದ್ರೇನೋ, ಅವಳು ಜೀವಂತವಾಗಿದ್ದಾಳೆ. ಮುಂದೆ ಅವಳು ಕಣ್ಣು ಬರ್ಬೋದಲ್ವಾ? 1 ವರ್ಷದೊಳಗೆ ಅವಳಿಗೆ ಚಿಕಿತ್ಸೆ ಸಿಗದಿದ್ರೆ ಅವಳು ನರಳಿ ನರಳಿ ಪ್ರಾಣ ಬಿಡ್ತಾಳೆ. ರುದ್ರ, ಪ್ರಾಣ ಬಿಡ್ತಾಳೆ. ಅಲ್ಲಿಗೆ ನನ್ನ ನಿಮ್ಮ ಶತ್ರುವಿನ ಅಧ್ಯಾಯ ಸಮಾಪ್ತಿ ಆದ ಹಾಗೆ. ಆ ಭೈರವ ತನ್ನ ಮಾಯ ಶಕ್ತಿಯಿಂದ ನನ್ನ ದೃಷ್ಟಿನ ಕಿತ್ಕೊಂಡ್ಬಿಟ್ಟ. ಈಗ ನಾನು ಮನೆಗೆ ಹೇಗೆ ಹೋಗಿ ಸೇರ್ಕೊಳ್ಳು? ನನ್ನ ಅರ್ಜುನವ್ರನ್ನ ಹೇಗೆ ಸಂಪರ್ಕಿಸೋದು? ಪರಮೇಶ್ವರ, ನೀನೇ ನನ್ನನ್ನು ಕಾಪಾಡಬೇಕು. ಪರಮೇಶ್ವರ, ಅಮೃತವ್ರೆ, ನಿಮ್ಗೇನು ಆಗಿಲ್ಲ ತಾನೆ? ಅಮೃತವ್ರೆ, ನಿಮ್ಮ ದುಪ್ಪಟ ಸರ ನೋಡಿ ನಿಮ್ಗೇನಾಗೋಗಿತ್ತು ಅಂತ ನನ್ ಭಯ ಆಗೋಗಿತ್ತು. ನನ್ನ ಮೇಲೆ ಕೋಪ ಮಾಡ್ಕೊಂಡು ಎಲ್ಲೋ ಹೋಗಿದ್ದೀರಾ ಅಂತ ಚಡಪಡಿಸ್ಬಿಟ್ಟೆ ಕಣ್ರಿ. ಸದ್ಯ ನಿಮ್ಗೇನು ಆಗದಿರೋದು ನೋಡಿ ನನಗೆ ಸಮಾಧಾನ ಆಯಿತು. ಅಮೃತವ್ರೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ಅಟ್ಲೀಸ್ಟ್ ಏನಾದ್ರು ಮಾತಾಡಿ. ಅಮೃತವ್ರೆ, ನನಗೆ ಕ್ಷಮಿಸಿ. ನನಗೆ ಯಾಕೆ ಆ ಶಿಲಾಬಾಲಿಕೆ ಚಿತ್ರ ಬರೀಬೇಕು ಅಂತ ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ನೋಡಿ, ನನ್ನ ಜೀವನದಲ್ಲಿ ಎಷ್ಟೇ ಸುಂದರವಾದ ಹುಡುಗಿ ಬಂದರೂ ನನ್ನ ಅಮೃತನಷ್ಟು ಸುಂದರವಾಗಿ ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆ ಹುಡುಗಿನ ಕಣ್ಣೆತ್ತು ಸಹ ನೋಡ್ತಾ ಇರಲಿಲ್ಲ. ಆದರೆ ಅದು ಏನು ಮಾಯೇನೋ ನನಗೆ ಗೊತ್ತಿಲ್ಲ. ಆ ಶಿಲೆ ಬಾಲಿಕೆ ಸೌಂದರ್ಯಕ್ಕೆ ಆ ಕ್ಷಣಕ್ಕೆ ನಾನು ಸೋತಿದ್ದು ನಿಜ. ಅದು ನನ್ನನ್ನು ಸೆಳೆದಿದ್ದು ನಿಜ. ಆದರೆ ಆ ಶಿಲಾಬಾಲಿಕೆ ಚಿತ್ರ ಬಿಡಿಸೋದ್ರಿಂದ ನಿಮ್ಮ ಮನಸ್ಸಿಗೆ ಇಷ್ಟೊಂದು ಹರ್ಟ್ ಆಗುತ್ತೆ, ನಿಮ್ಗೆ ಇಷ್ಟೊಂದು ಕೋಪ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ನಿಜವಾಗ್ಲೂ ಅದನ್ನು ಬಿಡಿಸ್ತಾ ಇರಲಿಲ್ಲ ಕಣ್ರಿ. ನಿಜವಾಗ್ಲೂ ಬಿಡಿಸ್ತಾ ಇರಲಿಲ್ಲ. ಆದರೆ ಅಮೃತವ್ರೆ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನಗೆ ಚಿತ್ರ ಬಿಡ್ಸಕ್ಕೆ ಬರುತ್ತೆ ಅನ್ನೋದೇ ನನಗೆ ಮರ್ತು ಹೋಗಿತ್ತು. ಹಾಗೆ ಮರ್ತೋಗಿದ್ದು ನನಗೆ ಮತ್ತೆ ಆ ಶಿಲಾಬಾಲಿಕೆ ಚಿತ್ರನ ಯಾಕೆ ಬಿಡಿಸ್ಬೇಕು ಅಂತ ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ಇದು ಸತ್ಯ, ನನ್ನ ಮಾತನ್ನು ನಂಬ್ರಿ. ನಾನಿಷ್ಟು ಹೇಳಿದ್ರು ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ? ಸರಿ, ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲ ಆ ಶಿಲಾಬಾಲಿಕೆನ ನೋಡಿದ್ದು, ಇದನ್ನೆಲ್ಲ ನನ್ನ ಜೀವನದಲ್ಲಿ ನೆನೆಸ್ಕೊಳ್ಳೋದಿಲ್ಲ. ಇದು ಸತ್ಯ, ಸತ್ಯ. ನೋಡಿ, ಒಂದು ವೇಳೆ ಆ ಶಿಲಾಬಾಲಿಕೆಗೆ ಜೀವ ಬಂದು ನನ್ನ ಮುಂದೆ ನಿಂತು ನನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ಟರು ನಾನು ಮಾತಾಡೋದಿಲ್ಲ ಕಣ್ರಿ. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಅಮೃತವ್ರೆ. ಅಮೃತವ್ರೆ, ಪ್ಲೀಸ್ ನನ್ನ ಕ್ಷಮಿಸಿದ್ದೀನಿ ಅಂತ ಒಂದ್ಸತಿ ಹೇಳಿ, ಏನಾದರೂ ಮಾತಾಡಿ.
ಅಲ್ಲ ಬಾಬಾ, ನೀವು ನಿಮ್ಮ ಗುರುಗಳಿಂದ ಪಡ್ಕೊಂಡ ಆತ್ಮಾಸ್ತ್ರವನ್ನು ಪ್ರಯೋಗಿಸಿ ಆ ನಾಗಿಣಿಯನ್ನು ಸಂಹಾರ ಮಾಡೋದು ಬಿಟ್ಟು ಕೇವಲ ಅವಳ ದೃಷ್ಟಿಯನ್ನು ಮಾತ್ರ ತೆಗೆದ್ರಲ್ಲ, ಇಂಥ ಸುವರ್ಣ ಅವಕಾಶ ಮತ್ತೆ ಸಿಗುತ್ತಾ? ನನಗೂ ಅದೇ ಬೇಜಾರಾಗ್ತಿರೋದು ಬಾಬಾ. ನಿಮ್ಮಿಬ್ಬರಿಗೂ ಅವಳನ್ನ ಕೊಲ್ಲಬೇಕು ಅನ್ನೋ ಆಕ್ರೋಶ ಎಷ್ಟಿದೆಯೋ ಅದರ 2ರಷ್ಟು ಅವಳ ಮೇಲೆ ರೋಷ, ಆವೇಶ. ನೀವು ಹೇಳೋ ಹಾಗೆ ಅವಳನ್ನ ಸಂಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ರೆ ಅವಳ ಜೊತೆಲಿ ನೀವು ಭಸ್ಮ ಆಗೋಗ್ತಿದ್ರಿ. ಅವಳನ್ನ ಸಂಹಾರ ಮಾಡೋದಕ್ಕಿಂತ ನಿಮ್ಮನ್ನ ಉಳಿಸ್ಕೋಬೇಕನ್ನೋ ಆತರ ನನ್ನಲ್ಲಿ ಜಾಸ್ತಿ ಇತ್ತು. ಅದಕ್ಕೆ ಅವಳು ಉಳ್ಕೊಳ್ಳಿ. ಆದ್ರೆ ಬಾಬಾ, ನಾವು ಆಚೆ ಬಂದ ಮೇಲೆ ನೀವು ಮತ್ತೆ ಅವಳ ಮೇಲೆ ಪ್ರಹಾರ ಮಾಡಿದ್ರಲ್ಲ, ಆಗ ಅವಳ ದೃಷ್ಟಿಯನ್ನು ತೆಗೆಯೋದು ಬಿಟ್ಟು ಅವಳ ಪ್ರಾಣನೇ ತೆಗಿಬಹುದಿತ್ತು ಅಲ್ವಾ? ಒಂದು ಸಲ ಪ್ರಯೋಗವಾದ ನನ್ನ ಗುರುವಿನ ಆತ್ಮಾಸ್ತ್ರಕ್ಕೆ ಅವಳನ್ನ ಕೊಲ್ಲುವಷ್ಟು ಶಕ್ತಿ ಇರಲಿಲ್ಲ. ಅದಕ್ಕೆ ಅವಳು ಉಳ್ಕೊಂಡಿದ್ದು, ಹಾಗೆ ದೃಷ್ಟಿ ಕಳ್ಕೊಂಡು. ಅವಳು ಈ ಸಲ ನನ್ನ ಕೈಯಿಂದ ಉಳ್ಕೊಂಡ ತಕ್ಷಣ ಅವಳು ಚಿರಂಜೀವಿ ಆಗೋದು ಅನ್ಕೋಬೇಡಿ. ಯಾಕೆಂದ್ರೆ ಅವಳ ಸಾವು ನನ್ನ ಕೈಯಲ್ಲಿ ಅನ್ನೋದು ಆ ಸೂರ್ಯನಷ್ಟೇ ಸತ್ಯ. ನಾನು ಪಣಿಮರ್ದನ ಮಹಾಯೋಗ ಅನ್ನೋ ಕಠಿಣ ಸಾಧನೆ ಮಾಡಿ ಅವಳು ಮತ್ತೆ ನಾಗರೂಪಕ್ಕೆ ಪರಿವರ್ತನೆ ಆಗದಿರೋ ತರ ತಡಿತಿ. ಯಾಕೆ ವಿಷ್ಣು ಹಾಗೆ ವೆಚ್ಚ ಬಿದ್ದೆ? ಬಾಬಾ, ಅದು ಆ ಹಾವಿನ ಹೊಟ್ಟೆ ಒಳಗೋಗಿದ್ದು ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ. ಮನೆಗೆ ಹೋಗೋದಕ್ಕೂ ನನಗೆ ಮನಸ್ಸಾಗ್ತಾ ಇಲ್ಲ. ಯಾಕೆ? ಅವಳು ಮತ್ತೆ ಮನೆಗೆ ಬಂದೇ ಬರ್ತಾಳಲ್ಲ ಬಾಬಾ. ವಿಷ್ಣು, ಸೋತ್ರೆ ಸತ್ ಹಾಗೆ. ಸಿಂಹಾಸನ ಏರ್ಬೇಕು ಅಂದ್ಕೊಂಡಿರೋನು ಶತ್ರುಗೆ ಬೆನ್ನು ತೋರಿಸಬಾರ್ದು. ಶತ್ರು ಕಣ್ಣಲ್ಲಿ ಕಣ್ಣಿಟ್ಟು ಅವನ ಜೊತೆ ಹೋರಾಡಬೇಕು. ಅದು ಸೈನಿಕನ ಲಕ್ಷಣ. ಈಗ ನಾಗಿಣಿ ನಮ್ಮ ಮನೆಯಿಂದ ಹೊರಗಾಕೋ ಒಳ್ಳೆ ಅವಕಾಶ ಸಿಕ್ಕಿದೆ. ಹೇಗೆ ಬಾಬಾ ಅದು? ಹೇಮಾ ಮತ್ತು ತ್ರಿವೇಣಿ ಅಮ್ಮನಿಗೆ ಅವಳು ನನ್ನ ಗುರುವಿನ ಆತ್ಮಾಸ್ತ್ರದಿಂದ ತನ್ನ ಕಣ್ಣು ಕಳ್ಕೊಂಡಿದ್ದಾಳೆ ಅಂತ ಮನವರಿಕೆ ಮಾಡಿಕೊಡಿ. ಹಾಗೆ ಅವಳೇ ನಾಗಿಣಿ ಅನ್ನೋದನ್ನ ಬಿಡಿಸಿ ಹೇಳಿ. ಆಗ ಅವರಿಬ್ರು ಸೇರಿ ಅವಳನ್ನ ಮನೆಯಿಂದ ಹೊರಗಾಕ್ತಾರೆ. ಹಾಗೆ ಮನೆಯಿಂದ ಹೊರಗೆ ಬಿದ್ರೆ ಅವಳನ್ನ ಕಾಪಾಡೋದಕ್ಕೆ ಯಾರು ಇರೋದಿಲ್ಲ. ಆಗ ಅವಳನ್ನ ಸುಲಭವಾಗಿ ಬೇಟೆಯಾಡಿ ಪರಲೋಕಕ್ಕೆ ಕಳಿಸ್ಬೋದು. ಅಮೃತ ಅವರೇ, ನಾನು ಇಷ್ಟೊಂದು ಕೇಳ್ಕೊಂಡ್ರು ನಿಮ್ಮ ಕೋಪ ಕಮ್ಮಿ ಆಗಲಿಲ್ಲ ಅಂದರೆ ಹೇಗ್ರಿ? ಅಲ್ಲ, ನಾನು ನಿಮ್ಮನ್ನ ಪ್ರೀತಿಸಿದ ದಿನದಿಂದನೂ ಇವತ್ತವರೆಗೂ ಒಂದೇ ಒಂದು ಹೆಣ್ಣಿನ ಕಣ್ಣೆತ್ತು ಕೂಡ ನೋಡಿಲ್ಲ. ಅದು ನಿಮಗೂ ಗೊತ್ತು. ನನ್ನ ಮನಸ್ಸು ಏನು ಅನ್ನೋದು ನನಗಿಂತ ಚೆನ್ನಾಗಿ ನಿಮಗೆ ಅರ್ಥ ಆಗಿದೆ. ಹಾಗಿದ್ಮೇಲೆ ನೀವೇ ಹೀಗೆ ಮಾಡಿದ್ರೆ ನೋಡಿ, ಈಗಾಗಿರೋ ತಪ್ಪನ್ನ ನನ್ನ ಕೈಯಿಂದ ಸರಿ ಮಾಡೋಕ್ಕಂತೂ ಆಗೋದಿಲ್ಲ. ಹಾಗಂತ ಈ ತಪ್ಪು ಮತ್ತೆ ಆಗುತ್ತೆ ಅಂತಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಈ ತಪ್ಪು ಮತ್ತೆ ಆಗೋದಿಲ್ಲ. ನಿಮ್ಮ ಮುಖ ನೋಡಿ ಎಷ್ಟೋ ದಿನ ಆಗೋಯ್ತೇನೋ, ನಿಮ್ಮ ಧ್ವನಿ ಕೇಳಿ ತಿಂಗಳೇ ಆಗೋಯ್ತೇನೋ ಅಂತ ಅನ್ಸಕ್ ಶುರುವಾಗಿದೆ. ಪ್ಲೀಸ್ ಪ್ಲೀಸ್ ಏನಾದರೂ ಮಾತಾಡಿ. ನಾನು ಸುಮ್ಮನೆ ಇದ್ದೀನಿ ಅಂದರೆ ನಿಮ್ಮ ಮೇಲೆ ಕೋಪ ಇದೆ ಅಂತ ಅಲ್ಲ ಅರ್ಜುನವ್ರೆ. ನನ್ನ ಮನಸ್ಸಿಗೆ ಬೇಜಾರಾಗಿದೆ. ನಿಮ್ಮ ಮನಸ್ಸಿಗೂ ಬೇಜಾರು ಮಾಡಬಾರ್ದು ಅಂತ.
ನಾನಿಷ್ಟೆಲ್ಲ ಮಾತಾಡ್ತಾ ಇದ್ರು ಸಹ ನೀವು ಒಂದು ಮಾತು ಆಡ್ತಾ ಇಲ್ವಲ್ಲ, ಯಾಕೆ? ಯಾಕೆ ಅಂದ್ರೆ ನನಗೆ ಕಣ್ ಕಾಣಿಸ್ತಾ ಇಲ್ಲ. ಅಮೃತ ಅವರೇ, ನೀವ್ ಏನ್ ಹೇಳ್ತಾ ಇದ್ದೀರಾ? ಕಣ್ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ನನಗೆ ದೃಷ್ಟಿ ಹೋಗಿದೆ. ನನಗೆ ನೀವು ಕಾಣಿಸ್ತಾ ಇಲ್ಲ. ತಮಾಷೆ ಮಾಡ್ತಾ ಇಲ್ಲ ತಾನೆ ನೀವು? ಒಂದು ಕ್ಷಣ ನಿಮ್ ಮುಖ ಕಾಣಿಸ್ತಾ ಇದ್ರೇನೆ ಎಷ್ಟು ಚಡಪಡಿಸ್ತೀನಿ ಅಂತ ನಿಮ್ಗೆ ಗೊತ್ತು. ಅಂಥದ್ರಲ್ಲಿ ಇಂಥ ವಿಚಾರದಲ್ಲಿ ನಾನು ತಮಾಷೆ ಮಾಡ್ತೀನ ಹೇಳಿ? ದೇವ್ರೆ, ಯಾಕಪ್ಪ ನನ್ನ ಅಮೃತವ್ರಿಗೆ ಈ ರೀತಿ ಶಿಕ್ಷೆ ಕೊಟ್ಟೆ? ಒಂದು ವೇಳೆ ಕಣ್ಣು ಕಿತ್ಕೊಳ್ಳೋ ಅಂತ ತಪ್ಪು ಅವ್ರು ಮಾಡಿದ್ರೆ ನನ್ನ ದೃಷ್ಟಿನ ಕಿತ್ಕೊಂಡು ಅವ್ರ ದೃಷ್ಟಿನ ಉಳಿಸ್ಕೋಬೋದಾಗಿತ್ತಲ್ಲ. ಛೆ, ನಮ್ಮ ಪ್ರೀತಿನ ನಿನ್ನ ಕೈಯಲ್ಲಿ ನೋಡೋದಕ್ಕಾಗ್ದೆ ನನ್ನ ಅಮೃತವ್ರ ಕಣ್ಣನ್ನ ಕಿತ್ಕೊಂಡ. ಹಾ, ಅರ್ಜುನವ್ರೆ, ನಿಮ್ಮ ಈ ದುಃಖನ ನಾನು ಕಿವಿಲಿ ಕೇಳೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ದುಃಖ ಪಡಬೇಡಿ, ಅಳ್ಬೇಡಿ, ದಯವಿಟ್ಟು ಅಳ್ಬೇಡಿ. ನೀವು ಈ ಸ್ಥಿತಿಲಿ ಇದೀರ ಅಂತ ಗೊತ್ತಾದ ಮೇಲೂ ದುಃಖ ಪಡೆದ ನಾನು ಸಮಾಧಾನವಾಗಿರೋದಕ್ಕಾಗುತ್ತಾ ಅಮೃತ ಅವರೇ? ಅಲ್ಲ, ಇದ್ದಕ್ಕಿದ್ದಾಗೆ ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ?